ಈ ಒಳ ಮೀಸಲಾತಿ ಆಗ್ಲಾರ್ದೆ ಅದನ್ನು ಮಾಡಲಿಕ್ಕೆ ಸಾಧ್ಯವೂ ಇಲ್ಲ. ಈ ರೀತಿಯ ಎರಡು ಗಂಡಾಂತರಕ್ಕೆ ಒಂದೇ ವಿಚಾರದ ಮೇಲೆ ಈ ಸರ್ಕಾರ ಸಿಕ್ಕಾಕೊಂಡಿತ್ತು. ಈಗ ಒಂದರಿಂದ ಪಾರಾಗಿದ್ದೇವೆ. ಇದು ತೃಪ್ತಿದಾಯಕವಾಗಿ ಇಲ್ಲದೇ ಇದ್ರೂ ಕೂಡ ಒಂದು ಕಾಜಿ ನ್ಯಾಯವನ್ನು ಮಾಡಿ ಒಂದು ತೀರ್ಮಾನವನ್ನ ಹೊರಹಾಕ್ಬಿಟ್ರಿ. ತೀರ್ಮಾನ ಹೊರಬಿದ್ದ ಮೇಲೆ ಇನ್ನ ಪರಿಶಿಷ್ಟ ಜಾತಿಗಳು ಬೀದಿಗೆ ಬಿದ್ದಂಗಾಯ್ತು. ಆದ್ರೆ ಜನ್ಸಿ ಯುವಕರು 56,432 ಸ್ಥಾನಗಳಲ್ಲಿ ಹುದ್ದೆಗಳನ್ನು ನೀವು ತುಂಬುತ್ತಾರೆ ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ದಾರೆ. ಅವರ ಕೋಪದಿಂದ ತಪ್ಪಿಸ್ಕೊಳ್ಬೇಕು ಅಂತೇಳಿ ಇದನ್ನ ತೀರ್ಮಾನ ತಗೊಂಡ್ಬಿಟ್ರಿ. ನಿಮಗೆ ಅದರಲ್ಲೂ ಬದ್ಧತೆ ಇಲ್ಲ. ಯಾಕೆಂದ್ರೆ ಒಂದು ಸಾರಿಗೆ ಆಗ್ತಕ್ಕಂಥದ್ದು ಅದಲ್ಲ. ಅದು ಕೂಡ ನಮಗೆ ಗೊತ್ತಿದೆ. ನಾನು ಮೊದಲೇ ಹೇಳಿದ್ದೇನೆ, ಈ ಹುದ್ದೆಗಳನ್ನ ತುಂಬತಕ್ಕಂಥ ಸಂದರ್ಭದಲ್ಲಿ ಒಳ ಮೀಸಲಾತಿ ಬಿಲ್ ಪಾಸ್ ಆಗದೆ, ಆಕ್ಟ್ ಆಗದೆ ಹೇಗೆ ತುಂಬಿಸ್ಲಿಕ್ಕೆ ಸಾಧ್ಯ? ಬಿಲ್ ಅನ್ನ ಮೂವ್ ಮಾಡಿದ್ದೀರಿ ಬೆಳಗಾವಿಯಲ್ಲಿ. ಆವತ್ತು ನಾನು ಕೇಳಿದೆ, ನೀವು ಧಾರವಾಡ ಯೂನಿವರ್ಸಿಟಿಯಲ್ಲಿ, ಇಲ್ಲಿ ಬಿಲ್ ಪಾಸ್ ಆಗಿಲ್ಲ ಇನ್ನು, ಧಾರವಾಡ ಯೂನಿವರ್ಸಿಟಿಯಲ್ಲಿ ಆಗಲೇ ನೀವು ನೋಟಿಫಿಕೇಶನ್ ಮಾಡಿಬಿಟ್ಟಿದ್ದೀರಿ ಹೇಗೆ ಅಂತ. ಅವರಿಗೆ ಆಶ್ಚರ್ಯ ಆಯ್ತು. ಅಲ್ಲಾಗಿದ್ದು ಅನಾಹುತ, ಅದನ್ನು ಸರಿ ಮಾಡಿಬಿಡ್ತೇವೆ ಅಂತೇಳಿ ಮಾಡಿದ್ರಿ. ಎಲ್ಲಿ ಮಾಡಿದ್ರಿ? ಈಗ ನಿನ್ನೆ ಇನ್ನೊಂದು ತೀರ್ಮಾನಕ್ಕೆ ಬಂದಿದ್ದೀರಿ. 3 ಗುಂಪುಗಳಿಗೆ ಸಿಕ್ಕುವಷ್ಟು ಸ್ಥಾನಗಳು ಅನೌನ್ಸ್ ಆದರೆ, ನೋಟಿಫಿಕೇಶನ್ ಆದರೆ 3ಕ್ಕೂ ಕೊಡ್ತೇವೆ. ಇಲ್ಲ ಅಂದ್ರೆ ಅಲ್ಲಿ ಮೀಸಲಾತಿ ಇಲ್ಲ ಅಂದ್ರೆ ಜನರಲ್, ನೀವು ಮೆರಿಟ್ ಮೇಲೆ ಯಾರಾದ್ರೂ ಅಪ್ಲೈ ಮಾಡಬಹುದು, ತಗೋಬಹುದು. ನೀವು ಮೊದಲಿದ್ದೇನೋ ಈ ರೀತಿ ನೀವು ಹೇಳೋದಾದ್ರೆ ಹೌ ಇಟ್ ವಿಲ್ ಬಿ ಕಾಲ್ಡ್ ಆಸ್ ಇಂಟರ್ನಲ್ ರಿಸರ್ವೇಶನ್? ಹೇಗಾಗ್ಲಿಕ್ಕೆ ಸಾಧ್ಯ ಅದು? ಮತ್ತೆ ಅದೇ ಹಳೆತನವನ್ನೇ ಮಾಡೋದಾದ್ರೆ ಇದು ಒಳ ಮೀಸಲಾತಿ ಆಗೋದಿಲ್ಲ. ಅದು ಒಂದು ಕಡೆ ಇರಲಿ. ಈ ಗೊಂದಲ ಹೇಗೆ ನಿವಾರಣೆ ಮಾಡ್ತೀರಿ? 17%ಗೆ ಆಕ್ಟ್ ಪಾಸ್ ಮಾಡಿ ಅದನ್ನು ಸೈಡ್ಗಿಟ್ಟು ಇದರ ಬಗ್ಗೆ ಏನೂ ಪಾಸೇ ಆಗಿಲ್ಲ, ಬಿಲ್ಲೇ ಬಂದಿಲ್ಲ. 15 ಮೇಲೆ ನೀವು ಯಾವ ಆಧಾರದ ಮೇಲೆ ತೀರ್ಮಾನ ತಗೊಂಡಿದ್ದೀರಿ? ಇದಕ್ಕೆ ಆಧಾರ ಏನು? ಯಾವ ವರದಿಯ ಆಧಾರದ ಮೇಲೆ ಇದನ್ನು ನೀವು ತೀರ್ಮಾನ ಮಾಡಿದ್ರಿ? ಯಾರು ಕೊಟ್ಟಿದ್ದಾರೆ ಈ ವರದಿ? ಎಲ್ಲವೂ ಗೊಂದಲ. ಅಂದ್ರೆ ಇಂಥ ತೀರ್ಮಾನಗಳು ತಗೊಳ್ಳುವಾಗಲೂ ಕೂಡ ನಿಮ್ಮ ಇಷ್ಟಾಚಾರದಂತೆ ನೀವು ತಗೊಳ್ಳೋದು, ಅದು ಎಷ್ಟು ಕ್ರಮಬದ್ಧ? ಅದು ಮಾನ್ಯ ಸಿದ್ದರಾಮಯ್ಯನವರು ಮಾತಿಗೂ ನಾನು ಹೇಳ್ತೇವೆ, ನುಡಿದಂತೆ ನಡೆದಿದ್ದೇವೆ, ಬದ್ಧತೆ ಇದೆ ಅಂತ ನಿಮಗೆ ನಿಜವಾಗ್ಲೂ ಹೇಳ್ತೇವೆ. ನಿಮಗೆ ಯಾವ ಬದ್ಧತೆಯೂ ಇಲ್ಲ. ನಿಮಗೆ ಅಧಿಕಾರ ಇರುವಂತ ಅಪಾಹಿ ಬದ್ಧತೆ ಬಿಟ್ರೆ ನಿಮಗೆ ಯಾವುದೂ ಇಲ್ಲ. ಯಾರು ಎಲ್ಲಾದ್ರೂ ಹಾಳಾಗೋಗ್ರಿ, ನಾನು ನೆಮ್ಮದಿಯಿಂದ ಅಧಿಕಾರದಲ್ಲಿ ಇದ್ದು ಬಿಟ್ರೆ ಸಾಕು. ಇದು ಇವರ ಬದ್ಧತೆ, ಕಾಂಗ್ರೆಸ್ನ ಬದ್ಧತೆ. ಆ ಕಾರಣದಿಂದಲೇ ಜನ ಈ ಕಾಂಗ್ರೆಸ್ ಅನ್ನ ತಿರಸ್ಕಾರ ಮಾಡ್ತಿದ್ದಾರೆ.